ಈಗ ಕೆಲವ್ರಿಗೆ ಏನಂದರೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಮೆಟೀರಿಯಲ್ ನಾವೇ ತಗೊಳ್ತೀವಿ ಅಂದರೆ ನಿಮಗೆ ಹೋಗಿ ಮೆಟೀರಿಯಲ್ ನೀವು ಮಾರ್ಕೆಟಲ್ಲಿ ನಿಮಗೆ ಅದರ ಬಗ್ಗೆ ಐಡಿಯಾ ಇರಬೇಕು. ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದರೆ ಯಾವ ಡ್ಯೂರಬಿಲಿಟಿ ಇದೆ, ಯಾವುದು ಕಾಸ್ಟ್ ವೈಸ್ ಎಲ್ಲ ಕಡಿಮೆ ಆಗುತ್ತೆ ನಮಗೆ, ಮತ್ತೆ ಒಳ್ಳೆಯದಾಗುತ್ತೆ. ಕಾಸ್ಟ್ ವೈಸು ಎಕನಾಮಿಕ್ ಮಾಡೆಲ್ ಹೋಗೋಕ್ಕೆ ನಾವು ಡಿಫ್ರೆಂಟ್ ಕಂಪನೀಸನ್ನು ಅಪ್ರೋಚ್ ಮಾಡಬೇಕು, ಡಿಫ್ರೆಂಟ್ ಬ್ರ್ಯಾಂಡ್ಸನ್ನು ನೋಡಬೇಕು. ಇವೆಲ್ಲ ನೋಡಿ ನೀವು ತೆಗೆದು ಕೊಟ್ಟು ಲೇಬರ್ ಕೊಟ್ಟರೆ ಅವರು ಮಾಡ್ತಾರೆ. ದಟ್ ಈಸ್ ಒನ್ ವೇ. ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ನಿಮಗೆ ಮೊದಲೇ ಸ್ಪೆಸಿಫಿಕೇಷನ್ಸ್ ಇರಬೇಕು ಈ ಬ್ರ್ಯಾಂಡ್ದು. ಈಗ ಲೈಕ್ ಯಾವುದೋ ಒಂದು ಕಂಪ್ನಿ ಇರ್ತದೆ, ನೀವು ಯಾವುದೋ ಒಂದು ಡೋರ್ ಮಾಡ್ತೀರಾ, ಅದಕ್ಕೊಂದು ಗಾಡ್ರೇಜ್ ಕೀ ಲಾಕ್ ಬೇಕು ಅಂತೀರಾ, ಅವನು ಯಾವುದೋ ಇನ್ನೊಂದು ಲೋಕಲ್ ಬ್ರ್ಯಾಂಡ್ ತಂದು ಹಾಕ್ಬಿಡ್ತಾನೆ. ಅಂಥ ಟೈಮಲ್ಲಿ ಏನಾಗಬೇಕು, ನೀವು ಸ್ಪೆಸಿಫಿಕೇಷನ್ಸ್ ಕೊಡಬೇಕು. ನನ್ನ ಬಿಲ್ಡಿಂಗಲ್ಲಿ ಇಂಥ ಟೈಲ್ಸೇ ಯೂಸ್ ಮಾಡಬೇಕು, ಒಳ್ಳೆ ಕಂಪ್ನಿ ಲೈಕ್ ಬ್ರ್ಯಾಂಡೆಡ್ ಟೈಲ್ಸ್ ಎಲ್ಲ ಇದೆ, ಸೆರಾಗ, ಇದು ಕಜಾರಿಯಾ, ಇಂಥ ಟೈಲೇ ಹಾಕಬೇಕು. ಮತ್ತು ಪ್ಲಂಬಿಂಗ್ ಮೆಟೀರಿಯಲ್ಲು ಇಂಥ ಮೆಟೀರಿಯಲ್ಲೇ ಹಾಕಬೇಕು, ಒಳ್ಳೆ ಕ್ವಾಲಿಟಿ ಗೇಜು. ಅದರಲ್ಲಿ ಕ್ವಾಲಿಟಿಯಲ್ಲೂ ಮತ್ತು ಗೇಜ್ ಇರ್ತದೆ, 4 ಗೇಜು 6 ಗೇಜ್ ಅಂತ ಪೈಪ್ಸು ಸ್ಟ್ರೆಂತ್. ಮತ್ತು ಇದು ಅಷ್ಟೇ, ಎಲೆಕ್ಟ್ರಿಕ್ ಅಷ್ಟೇ, ವೈರ್ಸು ಡಿಫ್ರೆಂಟ್ ಕಂಪ್ನೀಸ್ ಇದೆ. ನೀವೆಲ್ಲ ಸ್ಪೆಸಿಫಿಕೇಷನ್ಸ್ ಇಂಥ ನಾವು ಫಿನಾಲೆಕ್ಸ್ ವೈರ್ ಹಾಕ್ಬೇಕಂದ್ರೆ ಅದೇ ಹಾಕಬೇಕು, ಯಾವ ಕ್ವಾಲಿಟಿ ಹಾಕ್ಬೇಕಂದ್ರೆ ಅದೇ. ಅದರಲ್ಲಿ ತುಂಬ ಡಿಫ್ರೆಂಟ್ ಇದಿದೆ, ಫೈರ್ ರೆಸಿಸ್ಟೆಡ್ಡು ಮತ್ತು ಫ್ಲಾಶ್ ಗಾರ್ಡ್ ಅಂತ, ಅದೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗೆ ಹಾಕೋ ಇರ್ತದೆ, ರೆಸಿಡೆನ್ಷಿಯಲ್ಗೆ ಡೊಮೆಸ್ಟಿಕ್ ಪರ್ಪಸ್ ಹಾಕುವಂಥ ವೈರ್ಸೇ ಡಿಫ್ರೆಂಟ್ ಇರ್ತವೆ. ಇವೆಲ್ಲ ನಾವು ಮೊದಲೇ ಗೊತ್ತಿರಬೇಕು, ತಿಳ್ಕೋಬೇಕು. ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಮೆಟೀರಿಯಲ್ಗೆ ನಾವು ಆರ್ಡರ್ ಕೊಟ್ಟು ರೇಟ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿ ಇಂಥ ಮೆಟೀರಿಯಲ್ ಹಾಕಬೇಕು, ಅದು ರೇಟ್ ವೇರಿಯೇಷನ್ ಆದರೂ ಪರವಾಗಿಲ್ಲ, ಮೆಟೀರಿಯಲ್ ಇಂಥ ಬ್ರ್ಯಾಂಡೆಡ್ ಹಾಕಬೇಕು ಅಂತ ನಿಮಗೆ ಒಂದು ಥಾಟ್ ಇರಬೇಕು. ಅದು ಆವಾಗ ಕೊಟ್ಟರೆ ಮಾತ್ರ ನಿಮಗೆ ಒಳ್ಳೇದಾಗುತ್ತೆ. ಪ್ಲಸ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಯಾವುದೋ ಒಂದು ನೀವು ಹೇಳ್ತೀರಾ, ಒಂದು ಪರ್ಟಿಕ್ಯುಲರ್ 100 ರೂಪೀಸ್ ಪರ್ ಒಂದು ಟೈಲ್ ಹೇಳ್ತೀರಾ, ಕಜಾರ 100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಟೈಲ್ ನಾನು ಯೂಸ್ ಮಾಡಬೇಕು ನೀವು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ರೇಟ್ಸು ಕೋಟ್ ಮಾಡಿ ಕೊಟ್ಟಿರ್ತಾರೆ. 100 ನಿಮಗೆ ಏನಾಗ್ತದೆ, ಸೆಲೆಕ್ಷನ್ ಮಾಡುವಾಗ ನಿಮ್ಮನ್ನು ಕರೀತಾರೆ, ನೀವು ಹೋಗಬೇಕು, ಅದು ಆಪ್ಷನ್ ಇಟ್ಕೊಂಡಿರ್ಬೇಕು. ನೀವು 110 ರೂಪಾಯಿದು ನಿಮ್ಗೆ ಸೆಲೆಕ್ಟ್ ಆಗುತ್ತೆ, ಆವಾಗ 10 ರೂಪಾಯಿ ಎಕ್ಸ್ಟ್ರಾ ನೀವು ನಿಮ್ಮ ಅಗ್ರಿಮೆಂಟ್ ಪ್ರಕಾರ 10 ರೂಪಾಯಿ ಜಾಸ್ತಿ ಆಯಿತು ಅಂದರೆ ಓನರ್ ಹ್ಯಾಸ್ ಟು ಬೇರ್ ದಟ್ ಕಾಸ್ಟ್. ಅಥವಾ 80 ರೂಪಾಯಿಗೆ ನೀವು ಸೆಲೆಕ್ಟ್ ಮಾಡಿದರೆ ಇನ್ನು 20 ರೂಪೀಸು ಬೇರೆ ಕಡೆ ನೀವು ಕಾಂಟ್ರಾಕ್ಟ್ರು ಅಡ್ಜಸ್ಟ್ ಮಾಡಿಕೊಡ್ತಾರೆ. ಈ ಥರ ನೀವು ಮೊದಲೇ ಅದು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಓಕೆ.